ಡಾಕ್ಟರ್ ಅರ್ಜುನ್ ಅವರು ದಿನನಿತ್ಯ ಸ್ನಾನ ಮಾಡುವಂಥ ಸ್ಥಳ ಇದು. ಇದೊಂದು ಕೊಳ ಥರ ಇದೆ. ಏನು ಮಲೆನಾಡು ಹೋಗ್ತೀರಾ ಕಾಡಿಗೆ? ಯಾವ ಫೋಟೋ ಕೂಡ ಅವರು ಹತ್ರ ಇಟ್ಕೊಂಡಿದ್ದಾರೆ ನೋಡಿ. ಇದಿದೆ, ಸನ್ಮಾನ ಮಾಡಿದ್ದಾರೆ. ನೀವು ವಿಮಾಲ್, ತಂಬಾಕ, ಗುಟುಕ ಈ ಥರ ಎಲ್ಲ ಏಜ್ ಆದಾಗ, ವಯಸ್ಸಾದಾಗ ಶಕ್ತಿ ನಿಮ್ಗೆ ಅಡ್ಡಾಡಕ್ಕೆ ಆಗ್ತಿರಲ್ಲ. ಆ ವಯಸ್ಸೊಳಗೆ ಏನು ಮಾಡ್ತೀರಿ? ಆಗ ಉಪಾಸಿದ ಸಾತ್ ಹೋಗ್ಬಿಡ್ದು, ಕೊರ್ರಿಗೆ ಸಾತ್ ಹೋಗ್ಬಿಡ್ದು, ಬೇಜನ ಆಯ್ತು ಇಲ್ಲೇ ಸಾತ್ ಹೋಗ್ಬಿಡೋದು ಕೊರ್ರಿಗೆ. ಅಂದರೆ ಅವ್ರು ಈ ಥರ ಪ್ರಾಣಿಗಳ ಥರ ಒದರೋದು ಇದೆಲ್ಲ ಮಾಡಿದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ ಅವ್ರ ಮೇಲಿದ್ದಾರೆ. ಆ ಥರ ಕಲ್ಲೆಲ್ಲ ಯಾಕೆ ಇಟ್ಬಿಡ್ತೀವಿ? ಆವಾಗ ಅಂದರೆ ಅವ್ರು ಕಾಡಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಮತ್ತು ಈ ಮನೆಯೊಳಗೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ, ಇಲ್ಲೇ ಈ ಥರ ಕಾಡೊಳಗೆ ಇರ್ತಾನೆ ಅಂದರೆ ಕಾಡೊಳಗೆ ಇರ್ಬೇಕಿತ್ತು. ಮತ್ತು ಮನೆ ಯಾಕಿದೆ ಏನು, ಅವ್ರು ಏನು ಹೇಳ್ತಿದ್ರ ಬಗ್ಗೆ ಅವ್ರು ಮಾತಾಡ್ತಾನ. ಬನ್ನಿ. ಮತ್ತು ಅಲ್ಲಿ ಪ್ರಪಂಚಕ್ಕೆಲ್ಲ ಗೊತ್ತಾಗ್ತಿದ್ದೀರಿ ಇವಾಗ. ನೋಡೋಕೆ ದಿನನಿತ್ಯ ಜನ ಬರ್ತಾರ, ಖುಷಿ ಆಗುತ್ತಾ? ಹೇಗೆ ಖುಷಿ ಆಕತ್ರಿ. ಬಂದಿರಲ್ಲ ನೀವು ಹುಬ್ಳಿಂದ ಬಂದಿದ್ರ, ಮಾನ್ಯ ಬಾಯ್ಲೊಂಗಲ್ದ ಬಂದಿರ. ನಾಳೆ ಬೆಂಗಳೂರ್ದಾರ ಬರಾದಾರ ಶೂಟಿಂಗ್ ಮಾಡಾಕ. ನಾಳೆ ಫೋನ್ ನಿನ್ನ ರಾತ್ರಿ ಫೋನ್ ಹಚ್ಚಿರ, ನಾಳೆಗೆ ನಾ ಬರಾತೇನ ಅಂತ ಹೇಳಿರಿ. ಶೂಟಿಂಗ್ ಮಾಡಾಕ ನಾ ಬರಾತೇನಂತ ಬೆಂಗಳೂರು ಯೂಟ್ಯೂಬ್ ಚಾನಲ್ದಾಗ ಫೋನ್ ಹಚ್ಚಿದ್ರಿ. ಬೆಂಗಳೂರು ಬರ್ತಾರ, ಬೆಳಗಾಂ ಬಂದಾರ, ಹುಬ್ಳಿಂದ ಬಂದಾರ, ಧಾರವಾಡ ಬಂದಾರ. ಎಲ್ಲಾರು ಬಂದು ಹೋಗ್ರಿ. ಇಲ್ಲಿ 10-15 ವರ್ಷ ಆತ್ರಿ. ಮಂದಿ ಪೇಪರ್ನ ಯಾರು ಬರ್ತಾರ, ಚಾನಲ್ದಾರು ಬಂದಿರ್ತಾರ್ರಿ. ದುಡ್ಡು ಕೊಡ್ತಾರ? ದುಡ್ಡು ಬ್ಯಾಡ ಅಂತೇಳಿ ನಾನು, ಯಾರು ರೊಕ್ಕ ಬ್ಯಾಡ ನಮ್ಗೆ ಅಂತ ಹೇಳ್ತೀನಿ. ಇನ್ನೊಬ್ರು ದುಡ್ಡು ರೊಕ್ಕ ತಗೋದಿಲ್ರಿ. ನಾನು ದುಡ್ಡು ಇಸ್ಕೋಬೋದಲ್ಲ, ಇನ್ನೊಬ್ರು ದುಡ್ಡು ರೊಕ್ಕ ಇಸ್ಕೊಳ ಮನ್ಸು ಬರೋದಿಲ್ರಿ ನನ್ಗೆ. ಹೌದಾ? ನನ್ಗೆ ಯಾರು ರೊಕ್ಕ ಬೇಡ, ಏನು ಬೇಡ, ನಾನು ಹಂಗ ಸೂಟಿ ಮಾಡ್ಕೊಂಡು ಹೋಗ್ರಿ. ಈಗ ಒಂದು ವಿಚಾರ ಮಾಡೇನ್ರಿ, ಇವಾಗ ನಿಮ್ಮ ಮೈ ಒಳಗೆ ಶಕ್ತಿ ಐತಿ, ಹೌದಾ? ಶಕ್ತಿ ಐತಿ, ನೀವು ಗಿಡ ಹತ್ತೀರಿ, ದೊಡ್ಡ ದೊಡ್ಡ ಬೆಟ್ಟ ಹತ್ತೀರಿ, ತಪ್ಪಲ ತಿಂತೀರಿ, ಕಲ್ಲು ಹತ್ತೀರಿ, ಎಲ್ಲಿ ಬೇಕಾದ್ರೆ ಮಲ್ಕೊತೀರಿ, ಶಕ್ತಿ ಐತಿ. ಮುಂದೆ ನಿಮಗೆ ಏಜ್ ಆದಾಗ, ವಯಸ್ಸಾದಾಗ ಶಕ್ತಿ ನಿಮ್ಗೆ ಅಡ್ಡಾಡಕ್ಕೆ ಆಗ್ತಿರಲ್ಲ. ಆ ವಯಸ್ಸೊಳಗೆ ಏನು ಮಾಡ್ತೀರಿ? ಆಗ ಉಪಾಸಿದ ಸಾತ್ ಹೋಗ್ಬಿಡ್ದು, ಕೊರ್ರಿಗೆ ಸಾತ್ ಹೋಗ್ಬಿಡ್ದು, ಬೇಜನ ಆಯ್ತು ಇಲ್ಲೇ ಸಾತ್ ಹೋಗ್ಬಿಡೋದು, ಕೊರ್ರಿಗೆ ಇಲ್ಲೇ ಸತ್ತ ಬಿಡ್ತೀವಿ. ಇಲ್ಲೇ ಸಾತ್ ಹೋಗ್ಬಿಡ್ದು, ಬೇಜನ ಆಯ್ತು ನಾನೈತೆ ಇಲ್ಲೇ ಅಡವ್ಯಾಗ ಬಿದ್ದು ಸಾತ್ ಹೋಗ್ಬಿಡ್ದು, ಊಟ ಬಿಟ್ಬಿಡೋದು, ತಾನು ಹೋಗ ಜೀವ. ಹೌದಾ? ನನ್ನ ಕಡೆ ಯಾರು ಸಹಾಯ ಬರೋದು ಬೇಡ, ಯಾರು ಏನು ಬರೋದು ಬೇಡ, ಹೆಲ್ಪ್ ಮಾಡೋದು ಯಾರು ಬೇಡ, ನನಗೆ ಹೆಲ್ಪ್ ಮಾಡಕ್ಕೆ. ಹಂಗಂದ್ರೆ ಹೆಂಗ್ರಿ? ನನ್ನ ಜೀವ ಮ್ಯಾಗ ಆಸೆ ಇಲ್ಲ, ಯಾರು ಬರೋದ ಬೇಡ ನನಗೆ ಸಹಾಯಕ. ಇದಕ್ಕೆ ಯಾಕೆ ಯಾರು ಬೇಡ, ನನ್ನ ಸಹಾಯ ಮಗೆ ಯಾರು ಮಾಡೋದು ಬೇಡ. ಹೌದಾ? ಹಂಗ್ಯಾಕ್ರಿ? ಈಗ ನಮ್ಮ ಮನ್ಸ ನಾ ಯಾರು ಮಂದಿಲ್ಲ, ಒಬ್ಬ ರೋಂಗ್ ಆಕೈತ್ರಿ. ಹೌದಾ? ಯಾರು ಭೇಟಿ ಆಗ ಮನ್ಸ ಬರೋದಿಲ್ರಿ ನಾನು. ಈಗ ನಾನೇನು ಹೇಳ್ತೀನಿ ಅಂದ್ರೆ, ಇದೆಲ್ಲ ಯಾಕೆ ಬೇಕು? ಆರಾಮ್ಸಿ ಇವಾಗ ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ಅಣ್ಣ ಇದ್ದಾರೆ, ತಮ್ಮಾರು 3 ಮಂದಿ ಅದಾರ. ತಮ್ಮಾರು 3 ಜನ ಇದ್ದಾರೆ. ಅವ್ರ ಜೊತೆ ಹೋಗಿ ಆರಾಮ್ಸಿ ಅವ್ರ ಜೊತೆ ಇದ್ದು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರು ನಿಮ್ಗೊಂದು ಮದುವೆ ಮಾಡ್ತಾರೆ. ಮದುವೆ ಮಕ್ಕಳು ಮುಂದೆ ನಿಮಗೂ ಮುಪ್ಪಿನ ಕಾಲ ಅಂತ ಹೇಳ್ತಾರೆ, ವಯಸ್ಸಾದ್ಮೇಲೆ ಎಲ್ಲ ಹೆಲ್ಪ್ ಆಗುತ್ತೆ. ಇದೆಲ್ಲ ಯಾಕೆ ಬೇಕಂತ ನನಗೆ ಲಗ್ನ ಮನ್ಸು ಬರೋದಿಲ್ಲ ನನಗೆ ಒಬ್ಬ ಇಲ್ಲೇ ರೋಂಗ್ ಆಕೈತ್ರಿ. ನಾ ಯಾರು ಹೆಚ್ಚು ಮಂದಿ ಕೂಡ ಮಾತಾಡೋ ಮನ್ಸು ಬರೋದಿಲ್ರಿ. ಮಂದಿ ಇದ್ದಲ್ಲಿ ಇರೋದಿಲ್ರಿ, ಒಬ್ಬ ಇರ್ತೇನೆ. ನಾ 24 ತಾಸು ರೀ, ಯಾರು ಕೂಡ ಹೆಚ್ಚು ಮಾತಾಡೋದಿಲ್ರಿ. ನಾನು ತಾನಾಗ್ಲಿ ಯಾರು ಮಾತಾಡ್ಸ ಬಂದ್ರೆ ಅಷ್ಟೇ ಮಾತಾಡ್ತೀನಿ, ಇಲ್ಲ ಮಾತಾಡ್ಸೋದಿಲ್ರಿ. ನಾನಾಗ್ಲಿ ಮಂದಿ ಅದಾರ ಅಲ್ಲಿ ಅದಾರ ಹೋಗಿ ಯಾರು ಕೂಡ ಮಾತಾಡ್ಕೊಂತ ಕುಂದಿರ್ಬೇಕಂತ ಮನ್ಸು ಬರೋದಿಲ್ರಿ. ತಾನಾಗ್ಲಿ ಬಂದ್ರೆ ಅಷ್ಟೇ ಮಾತಾಡ್ತೀನಿ ರೀ, ಮಾತಾಡ್ಸ ಬಂದ್ರೆ ಅಷ್ಟೇ ಮಾತಾಡ್ತೀನಿ. ಜನ ಏನು ಹೇಳ್ತಿದ್ದಾರೆ ಅಂದರೆ, ಕಮೆಂಟ್ ಮಾಡ್ತಿದ್ದಾರೆ, ಅವ್ರನ್ನ ಆ ಕಡೆಯಲ್ಲಿ ಬಿಟ್ಟು ಬೇರೆ ಕಾಡೊಳಗೆ ಬಿಟ್ಟು ಬರಬೇಕು, ಹಾಗಾದ್ರೆ ಅವ್ರು ಬದುಕ್ತಾರೆ ಏನೋ ಅಂತ ಕೇಳ್ತೀನಿ. ಬೇರೆ ಕಡೆ ಮನ್ಸು ಬರೋದಿಲ್ಲ ನನಗೆ ಹೋಗಾಕ್ರಿ. ಇದೇ ಕಾಡೊಳಗೆ ಬೇಕು ನನಗೆ 24 ತಾಸು ಇಲ್ಲೇ ಇರೋ ಮನ್ಸು ಆಕೈತೆ. ನಾನು ಬೇರೆ ಕಡೆ ಅವ್ರ ಜೀವ ಹೋದಂಗೆ ಆಕೈತೆ. ನಾನು ಬೇರೆ ಕಡೆ ಅಂದ್ರೆ ಆಗಿ ಬರೋದಿಲ್ಲ. ನಾನು ಊರು ಇಲ್ಲೇ ಇರ್ಬೇಕಂತ ಮನ್ಸು ಬರ್ತೈತೆ. ಇದು ಭಾಳ ಒಂದು 70-80 ಥರ ತಾಪಲ ಐತೆ ರೀ, ಸಿವಿ ಬೇರೆ ಕಡೆ 4-5 ಥರ ತಾಪಲ ಇರ್ತೈತೆ. ಅದನ್ನ ತೊಗೊಂಡು ಏನು ಮಾಡೋದು, 4 ಥರ ತಾಪಲ ರೀ. 70-80 ಥರ ಗಿಡ ಇರ್ತಾರೆ ತಿನ್ನೋರಿ. ಅಲ್ಲಿ ಬೇರೆ ಕಡೆ ಅಲ್ಲಿ ಅದಾವ್ರಿಗೆ. ಇಲ್ಲಿ ತಂಪ ಕೂಡ ಭಾಳ. ನಾ ಇದಕ್ಕೆ ಇಲ್ಲಿ ರೋಂಗ್ ಆಸಕೈತೆ ನನಗೆ. ಚಿಕನ್ನು, ಮಟನ್ನು, ಬಿರಿಯಾನಿ, ಎಗ್ ರೈಸು, ಆಮ್ಲೆಟು ಇವನ್ನೆಲ್ಲ ಏನು ರುಚಿ ನೋಡಿರಲಿಲ್ಲ? ತಿನ್ನೋದಿಲ್ಲ ರೀ ನಾನು. ಯಾಕೆ? ನಾ ಯಾರು ಮಾಡಿದ ಅಡುಗೆ ತಿನ್ನೋಲ್ರಿ. ನಂದ ಅಡುಗೆ ಬೇಕು, ನಾನು ಕಡೆ ಮಾಡ್ಕೊಂಡಿದ್ರಿ. ಯಾರು ಮಾಡಿದ್ರು ತಿನ್ನಲ್ಲ? ಯಾರು ಅಡುಗೆ ಒಮ್ಮೆ ತಿಂದಿದ್ದಾರೆ ಚಿಕನ್? ಅವಾಗ ಮನ್ಯಾಗಿದ್ದ ತಿಂದೀನಿ ರೀ. ಈಗಿಲ್ಲ. ಮತ್ತು ಎಗ್ ರೈಸ್ ಕೊಟ್ಟರೆ ತಿಂತೀರಾ? ತಿನ್ನೋಲ್ರಿ, ನಾವು ಹೊರಗಿಂದ ಏನೋ ತಿನ್ನಲ್ಲ. ಯಾಕೆ? ಯಾರು ಅಡುಗೆ ಮಾಡಿದ್ದ ನಾನು ತಿನ್ನ ಮನ್ಸು ಬರೋದಿಲ್ಲ. ಅದೊಂದೇ. ನಾ ಯಾರು ಏನು ತಂದು ಕೊಟ್ರೆ ಊಟ ಪಾಠ ಮಾಡೋದಿಲ್ಲ. ಅನ್ನ ಅಷ್ಟ ತಂದ್ರೆ ಅನ್ನ ಅಷ್ಟ ತಿಂತೇನೆ ರೀ, ಊಟ ಮಾಡೋದಿಲ್ಲ ರೀ. ನಾ ನಿಮ್ಮ 3 ಜನ ಏನು ಹೇಳ್ತಾರೆ, ಊಟ ಮಾಡಬಾರಪ್ಪ ಅಂದಾಗ ಏನು ಹೋಗಲ್ಲ ಅವ್ರ ಮನೆಗೆ? ಯಾವಾಗ ರೂಮ್ ಹೋಗ್ತೀನಿ ರೀ. ಕರೆ ಒಂದ ಹೊತ್ತೇನು ರೀ, ಮತ್ತೆ ಹೊಳ್ಳಿ ಹೋಗಂಗಿಲ್ಲ ರೀ.
ಹಣ್ಣು ತಪ್ಪಲ ಇವಾಗ ಹೆಚ್ಚು ತಿಂತೇನೆ ರೀ. ಹ್ಞೂ ನಾನು ಉಪ್ಪು ಟಾತಿ ಏನು ತಿನ್ನೋದಿಲ್ಲ ರೀ. ಹ್ಞೂ ಯಾವಾಗರೊಮ್ಮೆ ವರ್ಷಗೊಮ್ಮೆ 4 ತಿಂಗಳು ಯಾರು ಮನ್ಯಾಗೊಮ್ಮೆ ಹ್ಞೂ ಹೋದಾಗ ತಳಗ ಎದಕ್ಕಾರ ಕೆಲ್ಸಕ್ಕೆ ಹೋದಾಗ ರೀ ಹ್ಞೂ ಕೆಲ್ಸಕ್ಕೆ ಹೋಗ್ತೀರಾ ಊರೊಳಗೆ? ಹೋಗಿರ್ತೇನೆ ರೀ ಯಾವಾಗಾರ. ಹಾಂ ಮಾಡ್ತೀರಿ ಕೆಲಸ? ಹ್ಞೂ ಅವ್ರೇನು ದುಡ್ಡು ಕೊಡ್ತಾರಾ? ಕೊಡ್ತಾರೆ 800. ಹ್ಞೂ ಆ ದುಡ್ಡು ಏನು ಮಾಡ್ತೀರಾ? ಅವ ಹಣ್ಣು ತಂದು ಇಟ್ಕೊಂಡಿರ್ತೇನೆ ಮನ್ಯಾಗ. ಹೌದಾ? ಅವ ಹಣ್ಣು ತಿಂತೇನೆ. ಹ್ಞೂ ಸರಿ. ಸೊಪ್ಪು ಬಿಟ್ಟು ಬೇರೆ ಏನು ತಿಂತೀರಿ? ಬೇರೆ ಬಾಳೆಹಣ್ಣು, ಶೇಂಗಾಕಾಳು, ಹ್ಞೂ ಖಜೂರ ಹಣ್ಣು, ಹ್ಞೂ ಒಂದು ರಾತ್ರಿ ಅನ್ನ ಹ್ಞೂ ಅಷ್ಟು. ಹ್ಞೂ ಆ ಥರ ಕಲ್ಲೆಲ್ಲ ಯಾಕೆ ಇಟ್ಕೊತಿದ್ದೀರಾ? ಕಾವಾಗತ್ತೈತಿ. ಕಾವಾಗ ಅಂದರೆ ಕಲ್ಲು ಕೋಲ್ಡ್ ಇದೆನಾ? ಹ್ಞೂ ಅದನ್ನು ಬಾಡಿ ಮೇಲೆ ಇದು ಮಾಡ್ತೀರಾ? ಆ ಥರ ಮಾಡ್ತೀವಿ. ಏನು ಅನಿಸ್ತದೆ ನಿಮಗೆ? ಏನು ಅನ್ಸಲ್ಲ. ಹಣ್ಣು ಕೊಟ್ಟರೆ ತಿಂತೀರಾ? ಏನು ಮಲೆನಾಡು ಹೋಗ್ತೀರಾ ಕಾಡಿಗೆ? ಯಾವ ಊರಿಗೆ ಹೋಗಲ್ಲ, ನಾ ಇಲ್ಲೇ ಅರಾವ್ರಿ. ಹ್ಞೂ ವರ್ಷ ಅಂತಲೇ ಬೇರೆ ಕಡೆ ಹೋಗೋ ಮನ್ಸು ಆಗೋದಿಲ್ಲ ನನಗೆ. ಹ್ಞೂ ನಾ ಎಲ್ಲಿ ಬಂದಿರ್ತೇನೆ ಅಲ್ಲೇ ಮನ್ಸು ಬಂತ ಅಲ್ಲೇ ನಾ ಫಿಕ್ಸ್. ಹ್ಞೂ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಲ್ರಿ. ನನಗೆ ಇರೋ ಮನ್ಸು ಆಗೋಲ್ಲ ಬೇರೆ ಕಡೆ. ಯಾವ ಊರಿಗೆ ಹೋಗೋದಿಲ್ಲ ನಾನು. 24 ತಾಸು ಇಲ್ಲೇ ಇರ್ತೇನೆ ರೀ ನಾನು. ನನಗೆ ಎಲ್ಲಿ ಹೋಗ್ಬೇಕು, ಬೇರೆ ಕಡೆ ನೋಡಕ್ಕೆ ಹೋಗ್ಬೇಕು. ಹ್ಞೂ ನನಗೆ ಎಲ್ಲಿ ಹೋಗಕ್ಕೆ ಮನ್ಸು ಬರೋದಿಲ್ಲ ರೀ. 24 ತಾಸು ಇಲ್ಲೇ ಇರೋ ಆಸೆ ಆಕೈತೆ ನನಗೆ. ಹ್ಞೂ ಸ್ನೇಹಿತರೆ, ಈ ವ್ಯಕ್ತಿ ನೋಡಿದರೆ ತುಂಬ ಪ್ರಾಮಾಣಿಕ ಮತ್ತು ತುಂಬ ಮುಗ್ಧತೆ ಇರುವಂಥ ವ್ಯಕ್ತಿ ಸ್ನೇಹಿತರೆ. ನಾನು ಇವ್ರ ಜೊತೆ ಇವಾಗ ಬೆಳಗ್ಗೆ 12 ಗಂಟೆಯಿಂದ ಇವ್ರ ಜೊತೆನೇ ಇದ್ದೀವಿ. ಇವಾಗ ಅಲ್ಲೇ ಒಂದು 4 ತಾಸು ಆಯ್ತು ಇವ್ರ ಜೊತೆ ಇರೋಕೊತ್ತು. ಒಂದು ಮಾತು ಕೂಡ ಒಂದು ಏಕವಚನದಲ್ಲಿಲ್ಲ. ಸೊಕ್ಕಿಂತವ್ರು ಏನು ಮಾತಾಡ್ತಾರೆ ಆ ಒಂದು ಮಾತಿಲ್ಲ. ತುಂಬ ಮುಗ್ಧತೆ ಮತ್ತು ತುಂಬ ಪ್ರಾಮಾಣ್ಯ ಇರುವಂಥ ವ್ಯಕ್ತಿ ಸ್ನೇಹಿತರೆ. ನಂಗೆ ತುಂಬ ಖುಷಿ ಆಯಿತು ಈ ವ್ಯಕ್ತಿ ಇರೋದು ನೋಡಿ. ಆಮೇಲೆ ಇವರ ಆಲೋಚನೆಗಳು ಕೂಡ ಹೌದು, ಈ ಥರನ ಬದುಕ್ಬೋದು, ಈ ಥರ ನೆಮ್ಮದಿಯಿಂದ ಇರ್ಬೋದು ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಆದರೆ ಇವರು ಆದಷ್ಟು ಮುಂದೆ ನಿಮ್ಗೆ ಈ ಥರ ಈ ಜೀವನ ಬಿಟ್ಟು ಇನ್ನೊಂದು ಜೀವನ ಮಾಡ್ಬೇಕಂತಂದರೆ ಮಾಡ್ಬೋದು ನೀವು? ಮಾಡೋದಿಲ್ಲ ನಾನು. ಒಮ್ಮೆ ನನ್ನ ಮನ್ಸು ಹಂಗೇನು ಬರ್ತಿತ್ತು ಅದ ಆಗ್ಬೇಕು ನಮ್ಗೆ. ಇಲ್ಲೇ ಇರೋ ಇಲ್ಲೇ ಎದ್ದು ಬಿಡಾವ. ನಾನು ಯಾವ ಊರಿಗೆ ಹೋಗೋ ಮನ್ಸು ಬರೋದಿಲ್ಲ. ನಾನು ತಿರ್ಗಾಡೋದು ಬರೋದಿಲ್ಲ ರೀ. ಊರು ತಿರ್ಗಾಡ ಮನ್ಸು ಬರೋದಿಲ್ಲ ನನಗೆ. ಒಂದೇ ಕಡೆ ಇರೋಂಗೆ ಆಕೈತಿ. ಒಂದು ಕಡೆ ಹೋದ್ನಿ ಅಲ್ಲೇ ಸಾಟ್ರಿ ನಾನು. ಇಂಥ ಒಂದು ಗಿಡದಾಗ ಬಳ್ಳಿ ಐತಿ ನೋಡ್ರಿ, ಅಲ್ಲಿ ಎಲ್ಲಮ್ಮ ದೇವಸ್ಥಾನ ಬಾಜುಗೆ ಬೆಳೆದಿರ್ತೈತಿ ರೀ. ಇಲ್ಲಿ ಅದನ್ನ ನೀರಾಗ ಹಾಕಿದ್ರೆ ನೀರು ಅಂಟಗತಿ ಹಿಂಗೆ ಸೋರ್ತೈತಿ ರೀ. ಅದು ಈಗ ಜಿಗಿಟ್ ಹಾಕೈತಿ ನೀರು. ನಿಮ್ಮ ತಂದೆ ತಾಯಿ ಆಸ್ತಿ ಏನಾದರೂ? ಏನು ಆಸ್ತಿ ಹೊಲ ಏನಿಲ್ಲ ರೀ ಅವ್ರದ್ದು. ಏನು ಆಸ್ತಿ ಇಲ್ರಿ ಅವ್ರದ್ದು. ಯಾರ್ದು ಏನು ಆಸ್ತಿ ಹೊಲ ಏನಿಲ್ಲ. ಹಿಂಗೆ ದುಡ್ಯಾಕ ಹೋಗಾರ. ನೀವು ದುಡ್ದು ಮಾಡ್ಕೊಡ್ಬೋದಲ್ಲ ಅವ್ರಿಗೆ? ನಾ ದುಡ್ಯಾಕ ಹೋಗಲ್ರಿ. ಇಷ್ಟು ದೊಡ್ಡ ದುಡ್ಯಾಕ ಹೋಗಿಲ್ಲ ನಾನು. ನಮ್ಮ ತಮ್ಮಾರ್ದಾರ ನನ್ನ ಸ್ಟೇತರ್ ಅದಾರ. ಈಗ ನೀವು ದುಡ್ದು ಅವ್ರು ಕೊಡ್ಬೋದಲ್ಲ? ನಾ ದುಡ್ಯಾಕ ಹೋಗಲ್ರಿ. ನನ್ನ ಕಡೆ ರೊಕ್ಕ ಕೇಳೋದಿಲ್ರಿ. ದುಡ್ಡು ಕೊಡು ಅನ್ನೋದಿಲ್ರಿ. ನಮ್ಮ ತಮ್ಮಾರ ಅದಾರ 3 ಮಂದಿ ದುಡ್ಯಾರ ಅದಾರ. ಅವ್ರು ಬಿಟ್ಟು ಅವ್ರು ರೊಕ್ಕ ಕೊಡ್ತಾರ ನಮ್ಮ ಅವ್ರ ಕೈಯಾಗ. ಮನ್ಯಾಗ ಅವ್ರದ್ದು ಅದಾರ ದುಡ್ಯಾರ. ಒಬ್ಬರು ಬೆಂಗಳೂರ್ದ ಅದಾನ ದುಡ್ಯಾಕ. ಈಗ ಒಂದು ಆಧ್ಯಾತ್ಮಿಕ ವಿಚಾರ. ಹಾಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು 9 ತಿಂಗಳು ಬೆಳೆಸಿ ಇಷ್ಟೆಲ್ಲ ಕಷ್ಟಪಟ್ಟು ಇದು ಮಾಡಿರ್ತಾರೆ ನಿಮ್ಮನ್ನು. ಅವ್ರಿಗೇನಾದ್ರೂ ನೀವು ಮಾಡಬೇಕಲ್ಲ ಒಂದು ಜೀವನದಾಗ? ನನಗೇನು ದುಡ್ಡು ರೊಕ್ಕ ಕೊಡಬೇಡ ಅಂತಾರೆ. ನಮ್ಮ ತಮ್ಮಾರ ಅದಾರಲ್ರಿ. ನಮ್ಮ ಮನ್ಯಾಗ ಯಾವ ಥರ ಅವ್ರದ್ದು ಕಾಸ್ಟ್ ಇಲ್ಲ, ಏನು ಕಾಸ್ಟ್ ಇಲ್ಲ, ಏನಿಲ್ಲ. ನಿಮ್ಮನ್ನು ಅವ್ರು ಬೆಳೆಸಿರ್ತಾರೆ ತಾನೆ? ಸಣ್ಣಾರ ನಾನು ದುಡ್ಯಾಕ ಕಳ್ಸಿರಿ ನಮ್ಮ ಮನ್ಯಾಗ ರೀ. ಅವ್ರ ನಮ್ಮ ತಮ್ಮಾರ ಹೋಗ್ಯಾರ ದುಡ್ಯಾಕ್ರಿ. ನನಗೇನು ರೊಕ್ಕ ಪಕ್ಕ ಕೊಡಬೇಡ, ದುಡ್ಡು ಕೊಡ ಹೋಗ್ಬೇಡ ಅಂತ. ಅಲ್ಲ, ಈಗ ನೀನು 9 ತಿಂಗಳು ಬೆಳೆಸಿರ್ತಾರೆ, ನೀನು ಅವ್ರಿಗೊಂದು ಹೆಲ್ಪ್ ಮಾಡ್ಬೋದಲ್ಲ ಅಂತ? ಬ್ಯಾಡ ಅಂತಾರ್ರಿ. ಬ್ಯಾಡ ಅಂತಾರ? ಅದಕ್ಕೆ ಬಂದೆ ನಾನು. ನಿಮ್ಮನ್ನು ಬಿಟ್ಬಿಟ್ರಿ ಈ ಕಡೆ? ಎಲ್ಲಿ ಬೇಕಾ ಅಲ್ಲಿ ಹೋಗಂದೆ. ನಮ್ಮ ಮನ್ಸು ಎಲ್ಲಿ ತಿಳಿತೈತೆ ಅಲ್ಲಿ ಹೋಗ ಅಂತ ಕೇಳಿ ನಾನು ಮನೆ ಬಿಟ್ಟು ಬಂದುಬಿಟ್ಟೆ. ಅವ್ರು ಬ್ಯಾಡ ಅಂತಾರ. ಈಗ ಅವರು ಬಾ ಅಂದ್ರೆ ಹೋಗ್ತೀರಾ? ಹೋಗೋದಿಲ್ಲ. ನಾ ಇಲ್ಲೇ ಇರ ನಾನು. ಯಾರು ಕರೋದು ಹೋಗೋದಿಲ್ಲ. ನಾ ಇಲ್ಲೇ ಇರ್ತೇನೆ ರೀ. ಇಲ್ಲೇ ಇರೋದು? ನನ್ನ ಕಡೆ ಯಾರು ಎಲ್ಲಿ ಹೋಗೋ ಮನ್ಸು ಬರೋದಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಐತೆ. ಇಷ್ಟು ಸ್ನೇಹಿತರೆ, ಇದಿಷ್ಟು ಈ ವ್ಯಕ್ತಿಯ ಸಂದರ್ಶನ ಆಗಿರುತ್ತೆ ಸ್ನೇಹಿತರೆ. ಈ ಸಂದರ್ಶನ ತುಂಬ ಅದ್ಭುತವಾಗಿ ಬಂದಿದೆ. ನೀವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡಬೇಕು, ಪೂರ್ಣ ನೋಡಬೇಕು. ನೋಡಿ ಲೈಕ್ ಮಾಡಿ, ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಕಾಡೊಳಗಡೆ ಆಧುನಿಕ ಟಾರ್ಚನ್ ಅವರ ಒಂದು ಸಣ್ಣದೊಂದು ಗೂಡು ಕಟ್ಕೊಂಡಿದ್ದಾರೆ. ಸೊ ಈ ಗೂಡು ಅಂದರೆ ಅವ್ರು ಕಾಡಲ್ಲಿ ಇರ್ತೀನಿ ಅಂತ ಹೇಳ್ತಾರೆ ಮತ್ತು ಈ ಮನೆಯೊಳಗೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ. ಇಲ್ಲೇ ಈ ಥರ ಕಾಡೊಳಗೆ ಇರ್ತಾನೆ ಅಂದರೆ ಕಾಡೊಳಗೆ ಇರ್ಬೇಕಂತ, ಮತ್ತು ಮನೆ ಯಾಕಿದೆ ಏನು, ಅವ್ರು ಏನು ಹೇಳ್ತಿದ್ರ ಬಗ್ಗೆ ಅವ್ರು ಮಾತಾಡ್ಸೋಣ ಬನ್ನಿ ಸ್ನೇಹಿತರೆ. ನಮ್ಮ ಆಧುನಿಕ ಟಾರ್ಚನ್ ಅವರು ಗಿಡಗಳು ಕೂಡ ಹತ್ತಿ ಯಾವ ಥರ ಎಲ್ಲ ಪ್ರಾಣಿಗಳ ಥರ ಒದರ್ತಾರೆ, ಯಾವ ಥರ ಎಲ್ಲ ಅವ್ರಿಗೆ ಮನೋರಂಜನೆ ಯಾವ ಥರ ಖುಷಿ ಪಡ್ತಾರೆ ಅಂತಂದರೆ, ಅವ್ರು ಈ ಥರ ಪ್ರಾಣಿಗಳ ಥರ ಒದರೋದು ಇದೆಲ್ಲ ಮಾಡಿದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅವ್ರ ಮೇಲೆ ಇದ್ದಾರೆ ಟಾರ್ಜನ್ ಅವರೇ.
ಸ್ನೇಹಿತರೆ, ಈ ಕಾಡೊಳಗಡೆ ಆಧುನಿಕ ಟಾರ್ಚನ್ ಅವರ ಒಂದು ಸಣ್ಣದೊಂದು ಗೂಡು ಕಟ್ಕೊಂಡಿದ್ದಾರೆ. ಸೊ ಈ ಗೂಡು ಅಂದರೆ ಅವ್ರು ಕಾಡಲ್ಲಿ ಇರ್ತೀನಿ ಅಂತ ಹೇಳ್ತಾರೆ, ಮತ್ತು ಈ ಮನೆಯೊಳಗೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ, ಇಲ್ಲೇ ಈ ಥರ ಕಾಡೊಳಗೆ ಇರ್ತಾನೆ ಅಂದರೆ ಕಾಡೊಳಗೆ ಇರ್ಬೇಕಿತ್ತು, ಮತ್ತು ಮನೆ ಯಾಕಿದೆ ಏನು, ಅವ್ರು ಏನು ಹೇಳ್ತಿದ್ರ ಬಗ್ಗೆ ಅವ್ರು ಮಾತಾಡ್ತಾನ. ಬನ್ನಿ. ತೊಗೊಂಡಿದ್ದಾರೆ ಅಜ್ಜಾರು. ಓಹೋ, ಯಾರಿವ್ರು ಅಜ್ಜರು? ಗದಗ ತೊಗೊಂಡಿದ್ದಾರೆ. ಹಾಂ ಅಜ್ಜರನ ಇದು ನಾನು ಯೋಗ ಮಾಡೋದಕ್ಕೆ ಅವರು ನಿಮ್ಗೆ ಸನ್ಮಾನ ಮಾಡಿದ್ದು. ಅವರ ಕರೆದಿರಿ. ನಾ ಕಲಿಸ್ತೇನೆ ಬೆಳೆಸ್ತೇನೆ ಬಾ ನಿಮ್ಗೆ 2,000 ಕರೆದಿದ್ರಿ. ನನ್ನ ಜಂಗಲ್ದಾಗ ಬರೋ ಆಸೆ ಆಗೈತೆ, ಅದಕ್ಕೆ ನಾನು ಜಂಗಲ್ದಾಗ ಬಿಟ್ಬಿಟ್ರಿ. ಬಿಟ್ಟು ಬಂದ್ಬಿಟ್ರಿ. ಅವಾಗ ಹೇಳಿದ್ರಲ್ಲ ನಂಗೆ ಸನ್ಮಾನ ಇದೇನು ಸನ್ಮಾನ ಮಾಡಿದ್ರು. ಅವ್ರ ಮಠದಾಗ ಮಾಡೀನ್ರಿ ನಾ ಯೋಗಾಸನ ರೀ. ಸ್ನೇಹಿತರೆ, ಗದಗಿನ ಅಜ್ಜರು ಕೂಡ ಇವ್ರಿಗೆ ಸನ್ಮಾನ ಮಾಡಿದ್ದಾರೆ. ಸೊ ಅವ್ರ ಫೋಟೋ ಕೂಡ ಅವರು ಹತ್ರ ಇಟ್ಕೊಂಡಿದ್ದಾರೆ ನೋಡಿ. ಇದಿದೆ, ಸನ್ಮಾನ ಮಾಡಿದ್ದಾರೆ, ತುಂಬ ಒಳ್ಳೆಯದು. ಮತ್ತು ಟಾರ್ಜನ್ ಅವರೇ, ನೀವು ಕಾಡೊಳಗೆ ಇರ್ತೀನಿ ಅಂತ ಹೇಳ್ತೀರಿ, ಮನೆ ಎಲ್ಲ ಕಟ್ಕೊಂಡಿದ್ದಾರಲ್ಲ, ಏನು ಅನಿಸ್ತಾ ಇದೆ? ಇಲ್ಲಿ ಬೇಕು ನನಗೆ, ನಾನು ಸಾಮಾನು ಇಡಾಕ್ರಿ, ಅರಿವಿ ಸಾಮಾನು ಇಡಾಕ. ಯಾವಾಗಾದ್ರೂ ಊರಲ್ಲಿ ಹೋಗ್ಬೇಕಂದ್ರೆ ಏನಾರು ಇಡಾಕತ್ತಿ ಬೇಕು, ಅದಕ್ಕೆ ಕಟ್ಟೇನ್ರಿ. ಇದು ಟಾರ್ಜನ್ ಅವರ ಮನೆ. ಇದು ಈ ಥರ ಮಾಡ್ಕೊಂಡಿದ್ದಾರೆ. ಬಾ ಒಳಗೆ ಇಲ್ಲಿ ಒಳಗೆ ಬಾ, ಹಿಂಗೆ ಬಾ ನಿಂದ ಬಾ ನೋಡ್ಬೋದು. ಒಳಗೆ ಬಾ. ಇಲ್ಲಿ ಬಾ. ಆ ಬಳಿ ತೋರಿಸಿ ನೀವು. ಸ್ನೇಹಿತರೆ, ನಮ್ಮ ಟಾರ್ಜನ್ ಅವರು ದಿನನಿತ್ಯ ಸ್ನಾನ ಮಾಡುವಂಥ ಸ್ಥಳ ಇದು. ಇದೊಂದು ಕೊಳ ಥರ ಇದೆ. ಅಣ್ಣ, ಇದು ಏನು ಹೇಳ್ತೀರಿ, ಈ ಪ್ಲೇಸಿಗೆ ಏನು ಹೇಳ್ತೀರಿ? ಪ್ಲೇಸ್ ನೀರಿನ ಹೊಂಡ ಅಂತೇಳಿ. ಹಾಂ, ನೀವಿಲ್ಲ ಸ್ನಾನ ಮಾಡೋದ? ಇಲ್ಲೇ ಸ್ನಾನ ಮಾಡೋದ್ರಿ ನಾನು ದಿನನಿತ್ಯ. ಇಲ್ಲಿ ಮತ್ತು ಮ್ಯಾಗ ಐತ್ರಿ, ಅಲ್ಲಿ ಸ್ನಾನ ಮಾಡ್ತೇನೆ ರೀ. ಅಲ್ಲಿ ಮಾಡ್ತೀರಿ? ಜಾಸ್ತಿ ಎಲ್ಲಿ ಮಾಡೋದು? ಅಲ್ಲಿ ತಳಗ ಐತ್ರಿ, ಇನ್ನೊಂದು ಅಲ್ಲಿ ತಳಗ ಐತ್ರಿ. ಅಲ್ಲಿ ನಾನು ಇಲ್ಲಿ ಯಾವಾಗಾರ ಬಂದಾಗ ಮ್ಯಾಗ ಬಂದಾಗ ಒಮ್ಮೆ ಜಳಕ ಮಾಡಿ ಹೋಗ್ತೀನಿ ರೀ. ಇಲ್ಲಿಗೆ ಬಂದು ಇವಾಗ ಇಲ್ಲಿ ಮಾಡ್ತೀರಿ ಮಧ್ಯಾಹ್ನದಾಗ? ಇವಾಗ ಇಲ್ಲಿ ಸ್ನಾನ ಮಾಡ್ತೀರಿ? ಮಾಡಿ. ನೋಡಿ ಸ್ನೇಹಿತರೆ, ದಿನನಿತ್ಯ ಈ ಬೆಟ್ಟಕ್ಕೊಂಥರ ಅವ್ರು ರಾಜ ಇದ್ದಾಗ, ಅವರು ಕಿಂಗ್ ಆಫ್ ಫಾರೆಸ್ಟ್ ಇದ್ದಾಗ ನೋಡಿ, ಆರಾಮ್ಸೆ ಅವ್ರದ್ದೇ ರಾಜ್ಯ. ಅವ್ರ ಮಕ್ಕಳು ಮಾಡ್ಕೊಳ್ಳಿ, ಅವ್ರ ಮಕ್ಕಳು ಮಾಡಿ ಜೂ ಮಕ್ಕಳು ಇಲ್ಲೇ ಮಾಡೋದು ದಿನ ಇಲ್ಲಿ ಯಾವಾಗ ರೂಮ್ ಎಷ್ಟ ರೀ? ದಿನ ಇಲ್ರಿ. ದಿನನಿತ್ಯ ನ್ಯೂಸ್ ಮಾಡ್ರಲ್ಲ, ಇಲ್ಲೇ ನ್ಯೂಸ್ ಮಾಡೋ ಇಲ್ಲಿ ರೀ. ಅಲ್ಲಿ ಮ್ಯಾಗ ಹತ್ತಾಗ್ರಿ, ಯಾರ್ಲಿ ಅಲ್ಲಿ ಬೇಕಾದ ಅಲ್ಲಿ ನ್ಯೂಸ್ ಮಾಡ್ತಾರ. ನೀರು ಹೊಲಸೋದು ಆ ಥರ ಏನು ಅನ್ಸಲ್ಲ ನಿಮ್ಗೆ? ಯಾವಾಗ ಅಷ್ಟೇ ಬರ್ತೇನೆ ರೀ, ಬಂದಾಗ ಅಷ್ಟೇ ರೀ. ಇಷ್ಟು ಮಾಡ್ಕೊಂಡು ಹೋಗ್ಬಿಡ್ತಾರೆ ದಿನ ಅಂತ. ನೋಡಿದ್ರೆ ಸ್ನೇಹಿತರೆ, ಟಾರ್ಜನ್ ಅವರು ದಿನನಿತ್ಯ ಸ್ನಾನ ಮಾಡುವಂಥ ಸ್ಥಳ ಇದು. ಗುಡ್ಡಗಾಡು ಪ್ರದೇಶದಲ್ಲಿ ಅರಣ್ಯದಲ್ಲಿ ನೀರು ಕುಡಿತಿರುವ ನಮ್ಮ ಟಾರ್ಜನ್ ಅವರು ದಿನನಿತ್ಯ ಇಲ್ಲೇನ ನೀರು ಕುಡಿಯೋದು ನೀವು? ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ದೊಡ್ಡ ಕಾಡು. ಈ ಕಾಡಿನ ಮಧ್ಯೆ ಅವ್ರು ನೀರು ಕುಡಿತಾ ಇದ್ದಾರೆ. ಯಾವುದೇ ಫಿಲ್ಟರ್ ನೀರು ಬೇಕಾಗಿಲ್ಲ ಅವರಿಗೆ. ನೋಡಿ, ಫಿಲ್ಟರ್ ನೀರೆಲ್ಲ ಪರಿಚಯ ಇಲ್ಲ ಅವರಿಗೆ ಅಲ್ಲ? ಚಲೋ ನೀರು ಅದಕ್ಕಿಂತ ರೀ. ಹಾಂ,
ಈಗ ಯಾವುದಾದ್ರೂ ಟಿ ವಿ ಒಳಗಡೆ ನಿಮ್ಮನ್ನ ಯಾಕೆ ಅಂತ ಗೊತ್ತಾರ? ಮೂವಿ ಒಳಗಡೆ ಈ ಥರ ಬಂದು ಮಾಡೋಕ್ಕಿರ ಈ ಥರ ಪ್ರಾಣಿ ಥರ ಮಾಡುವಂಥ ಆ್ಯಕ್ಟಿಂಗ್ ಮಾಡಬೇಕು ನೀವು ಅಂತಂದ್ರೆ ಪಾತ್ರ ಇದೆ ಮಾಡಬೇಕಂದ್ರೆ ಮಾಡ್ತೀರಾ? ಮಾಡ್ತೀರಾ ಹೋಗಿ? ಹಾಂ ಮಾಡ್ತೀನಿ. ನೀರೆಲ್ಲ ತುಂಬ ಚೆನ್ನಾಗಿದೆಯಲ್ಲ ಇಲ್ಲಿ? ಚಲೋದ ನೀರು. ದಿನನಿತ್ಯ ಎಷ್ಟು ನೀರು ಕುಡಿತೀರಾ ನೀವು? ಭಾಳ ಒಂದು 10 ಬಾಟ್ಲಿ. 10 ಬಾಟ್ಲಿ ನೀರು ಕುಡಿತೀರಾ? ಓಹೋ, 10 ಬಾಟ್ಲಿ ನೀರು ಅಂದರೆ ಎಲ್ಲೆಲ್ಲಿ ಚೆನ್ನಾಗಿರ್ತೋ ಅಲ್ಲಿ ಕುಡಿಯೋದು ಹಂಗೆ? ಹಾಂ, ಭಾಳ ನೀರು ಮ್ಯಾಗದ ನೀರು. ಇದು ನಾವು ಕುಡಿಬೋದಾ ನೀರು? ನೀರು ಏನಾಗುತ್ತೆ? ನಿಮ್ಗೆ ಯಾರು ಟಾರ್ಚರ್ ಕೊಡ್ತಾರ? ಯಾರು ಕೊಡೋದಿಲ್ಲ. ಟಾರ್ಚರ್ ಯಾರು ಕೊಡೋಲ್ಲ? ಯಾರು ಏನು ಕೊಡೋದಿಲ್ಲ, ಯಾರು ಬರೋದಿಲ್ಲ ರೀ ಇಲ್ಲಿ. ನಾನೊಬ್ಬ ಇರೋದ್ರಿ ಹಗಲಿ ರಾತ್ರಿ ಇಲ್ಲಿ. ಹಾಂ. ಎಷ್ಟು ಕಿಲೋಮೀಟ್ರ್ ಅಡ್ಡಾಡ್ತೀರಿ ಇಲ್ಲಿ? ಇಲ್ಲಿ 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ಅಲ್ಲೇ ರೌಂಡ್ ಸುತ್ತಾಗ ಅಷ್ಟೇ ರೀ. ಹಾಂ, ಭಾಳ ಅಡ್ಡಾಡಕ್ಕೆ ಹೋಗಲ್ಲ? ಇಲ್ರಿ, ಮೂಳ ಭಾಳ ಅದಾವ್ರಿ ಇಲ್ಲಿ. ಮತ್ತೆ ಇಲ್ಲಿ ನೀವು ವಿಮಾಲ್, ತಂಬಾಕ, ಗುಟ್ಕ ಈ ಥರ ಎಲ್ಲ ಏನು ತಿನ್ನೋದಿಲ್ರಿ ನಾನು. ತಿನ್ನಲ್ಲ? ಒಂದು ತಿಂದು ನೋಡೇನ್ರಿ, ಹಾಂ. ತಲೆ ತಿರುಗೋದು ಗೋಣ್ ಮುಟ್ದಂಗೆ ಹಿಂಗಾಗಿತ್ತು. ನಾನು ಒಟ್ಟ ಕಟ್ಟಾಚೆ ನಾವು ತಿಂದ್ರೆ ನಾನು ಒಂದು ತಿಂದು ನೋಡಿ ನಾನು ಆಗಿ ಬರೋಲ್ರಿ ಅದು. ಹಾಂ ಹಾಂ, ತಿಂದು ನೋಡಿರಿ ಎಲ್ಲ? ತಿಂದು ನೋಡೇನ್ರಿ. ಹಾಂ ಹಾಂ. ನಾನು ತಿನ್ನಾಗತ್ತಿ ಹೋಗ್ಬೇಡ್ರಿ ಅವ್ನು. ಹಾಂ, ತಿನ್ನಕ್ಕೆ ಹೋಗ್ಬಾರ್ದು. ಅವ್ನು ತಿನ್ನಾಕ ಕುಂದ್ರೆ ಮೈಯಾಗ ಶಕ್ತಿ ಬರೋದಿಲ್ರಿ ಅವ. ಹಾಂ. ಊಟನ ಹೋಗುದಿಲ್ರಿ. ಅದ ಸ್ಟಾರ್ ಐಮಲ್ ವಾಸನೆಗೆ ಹೊಟ್ಟೆ ತುಂಬಿಡ್ತೈತಿ. ಹಾಂ. ಯಾವ್ದಾರ ಕ್ಯಾನ್ಸರ್ ತಿ ಬರ್ತಾರ. ಸ್ಟಾರು ತಂಬಾಕು ತಿಂದ್ರೆ ಕ್ಯಾನ್ಸರ್ ಐತಿ ಬರ್ತಾರ. ಹಾಂ. ಈ ಕಾಡಲ್ಲಿ ನೀವು ಒಬ್ಬರೇ ಇದ್ದಾಗ ಗುಡುಗು, ಮಳೆ, ಸಿಡ್ಡು ಈ ಥರ ಕಾಡಲ್ಲಿ ಸಹಜ. ಭಯ ಆಗಲ್ವ ನಿಮಗೆ? ಆಗೋದಿಲ್ರಿ, ನಾನು ಭಯ ರೀ. ಹೌದಾ? ನಮ್ಮ ಗುಡುಗು ಸಿಡ್ಲಿ ಎಲ್ಲ ಬೀಳ್ತಾರ್ರಿ. ದೊಡ್ಡ ದೊಡ್ಡ ಪಡಿ ಉಳಿ ಬಿದ್ದಾರ ಸಿಡ್ಲಿಗೆ ರೀ. ಹೌದಾ? ಏನು ಭಯ ಆಗಲ್ವಾ? ಏನಾಗೋ ಇಂಥ ಕ್ಯಾಂಪ್ ಒಂದು ರೌಂಡ್ ಒಂದು ಕಾಣ್ತಿತ್ತು ನನಗೆ ಇಲ್ಲಿ. ಹಾಂ, ಬಿದ್ದಿದ್ದು? ಇಲ್ರಿ, ಅಂತರ ಮ್ಯಾಗ ತಿರುಗುತ್ತೈತಿ. ಇಲ್ಲಿ ಕ್ಯಾಂಪಾಗ ರೌಂಡ್ ಇಷ್ಟು ದೊಡ್ಡದ್ರಿ. ಹಾಂ. ಕ್ಯಾಂಪಾಗ ಅಲ್ಲಿ ಯೋಗಾಸನ ಮಾಡತ್ತೀನಿ. ಇಲ್ಲೇ ನಿಂತಿದ್ದ ಅದು ಕ್ಯಾಂಪಾಗ. ಹಾಂ. ಇದೇ ಇಷ್ಟು ಎತ್ತರಕ್ಕೆ ನಿಂತಿದ್ರಿ ಕ್ಯಾಂಪಾಗ. ಅಲ್ಲಿಂದ ಒಮ್ಮೆಕ್ಲೆ ಬಂದು ಇಲ್ಲಿ ನೀರಾಗ ಬಂತ್ರಿ. ಇಲ್ಲಿ ಹಳಕ್ ಬಂತು. ಒಮ್ಮೆಕ್ಲೆ ಇಷ್ಟು ರೌಂಡ್ ಕ್ಯಾಂಪ್ ಹೋಗಿತ್ತು. ಮತ್ತು ಅಲ್ಲಿ ಮ್ಯಾಗ ಹೋತ. ಒಂದು 7 ಸಲ ಮ್ಯಾಗ ಹೋಗುದು, ತಳ ಮುಣಗುದು, ಮ್ಯಾಗ ಹೋಗುದು, ತಳ ಮುಣಗುದು. ಇಷ್ಟು ದೊಡ್ಡದಿದ್ದು ಇಟ ಸಣ್ಣ ಹತ್ತಿರದ. ಮತ್ತು ಇಲ್ಲಿ ನಡಬಾರ್ದು ಬಂತಿರೋದ. ಬೆಳ್ಳಗೆ ಸಣ್ಣಗಾಗಿ ಬೆಳ್ಳಗಾಗಿ ಜಿನ್ನಗಾಗಿ ಮ್ಯಾಗ ಹೋತಿರೋದು. ಅಷ್ಟು ದೊಡ್ಡದಿದ್ದು ಬರ್ಬಾರ್ದು. ಹೆಂಗೆ ನೋಡಿ ಹಿಂಗೆ ಸಾಂದ ಹಾಕೊಂಡು ಜಳ್ಳಿಗೆ ಆಗತ್ತೆ ಆ ಥರ ಚುಕ್ಕಿ ಅತಿ ಆಗಿ ಮ್ಯಾಗ ಹೋಗ್ತಿರಿ. ಈ ಕಾಡೊಳಗೆ ಒಬ್ಬರೇ ಇರ್ತೀರಿ, ಏನು ಭಯ ಆಗಲ್ಲ? ನನಗೆ ಹೆದರಿಕೆ ಇಲ್ರಿ ಒಟ್ಟಾಗ. ಹಾಂ, ಹೆದರಿಕೆನದೇ ಇಲ್ಲ? ಹೆದರ್ಕೊಂಡು ಬರೋದಿಲ್ಲ ನನಗೆ. ಹಾಂ ಒಟ್ಟ ಹಾಂ, ಭಯನದೇ ಇಲ್ಲ? ಹೆದರಿಕೆ ಇಲ್ರಿ ನನಗೆ ಒಟ್ಟಾಗ. ಈಗ ನಿಮ್ಗೆ ಯಾವುದೇ ಕಾಡೊಳಗೆ ಸೊಪ್ಪು ಸಿಗದೇ ಇದ್ರ ಹೆಂಗೆ ಜೀವನ? ಇಲ್ಲಿ ಮಳೆಗಾಲಕ್ಕೆ ಬೆಳೆ ತಪ್ಪಲ ಚಿಗಿದ್ ಬೇರೆ ರೀ. ಬ್ಯಾಸ್ಗ್ಯಾಗ ಚಿಗಿದ ತಪ್ಪಲ ಅಲ್ಲಿ ಮ್ಯಾಗ ಚಿಗಿತೈತೈತಿ. ಅದು ಯಾವ ಥರ ತಪ್ಪಲು ಸಿಗ್ತೈತಿ ರೀ. ಬ್ಯಾಸ್ಗ್ಯಾಗ ಚಿಗಿತೈತಿ, ಮಳೆಗಾಲ ಚಿಗಿದ್ ಬೇರೆ, ಬ್ಯಾಸ್ಗ್ಯಾಗ ಚಿಗಿ ತಪ್ಪಲು ಬೇರೆ ರೀ. ಇಲ್ಲಿ ಬ್ಯಾಸ್ಗ್ಯಾಗ ಮ್ಯಾಗ ಸಿಗ್ತಿರ್ತೈತಿ ರೀ. ಮಳೆ ಆಗಲಿ ಬಿಡಲಿ ಯಾವ ಥರ ತಪ್ಪಲು ಸಿಗ್ತಿರ್ತೈತಿ ರೀ.